ನಮಸ್ಕಾರ ಗೆಳೆಯರೇ, ಎಲ್ರಿಗೂ ತಮಗೆ ಆತ್ಮೀಯವಾದ ಸ್ವಾಗತ ಕೋರ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಗೊತ್ತಲ್ಲ, ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಗೆ ನಿಮ್ಮ ಸಂಬಂಧಿಕರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಬನ್ನಿ ಶುರು ಮಾಡೋಣ. ಸುಜಾತ ಅಂತ ಹೇಳಿ ಈಕೆ ಇರೋದು ಒಂದು ಹಳ್ಳಿಯಲ್ಲಿ. ಭರ್ತಿಯಾಗಿ ನೀರಿನ ಸಮಸ್ಯೆ ಉಂಟಾಗಿದೆ ಅಂತೆ ಸ್ನೇಹಿತರೆ. ಹಳ್ಳಿಯಲ್ಲಿ ಸದಾಕಾಲ ನೀರಿನ ಸಮಸ್ಯೆ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ತೂತ ಬಂದ್ಬಿಟ್ಟು ಸರಿಯಾಗಿ ನೋಡಿಲ್ಲ, ಟೈಮ್ ಸಿಗ್ತಿಲ್ಲ, ವರ್ಕ್ ಇರುತ್ತೆ ಜಾಸ್ತಿ, ಆಯಿತಾ, ತೊಳೆದುಕೊಂಡಿಲ್ಲ, ವಾಸನೆ ಬರುತ್ತೆ. ಇಷ್ಟ ಆದರೆ ನೋಡೋಣ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇಷ್ಟ ಆದರೆ ಮಾತ್ರ ಮುಂದುವರಿಯೋದು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಏಕೆಂದರೆ ಸ್ನೇಹಿತರೆ, ಹಳ್ಳಿ ಅಂತಂದಮೇಲೆ ಭಾಳ ವರ್ಕ್ ಇರ್ತದೆ, ಏನು ಮಾಡಲಿಕ್ಕಾಗಲ್ಲ. ಓಕೆನಾ. ಇನ್ನು ಮನೆ ಕಡೆ ಸಮಸ್ಯೆ ಅಂತ ಹೇಳಿದ್ದಾರೆ. ಏನಪ್ಪ ಸಮಸ್ಯೆ ಅಂತಂದರೆ, ಮನೆ ಕಡೆ ಫೈನಾನ್ಸ್ ಪ್ರಾಬ್ಲಮ್ ಇದೆ. ಆ ಒಂದು ಕಾರಣಕ್ಕೋಸ್ಕರ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಕೊಳಕು ಇದೆ ಅಂತ ಮನೆಯವರು ಹತ್ತಿರಕ್ಕೂ ಬರ್ತಾ ಇಲ್ಲ. ಮತ್ತು ಹಬ್ಬದ ದಿನ ಅವರ ಅಮ್ಮನ ಮನೆಗೆ ಹೋಗ್ತಾರೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ತೂತು ಕೊಳಕಿದೆ ಅಂತ ಹೇಳ್ಬಿಟ್ಟು ಅವರು ಆ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಗೂಟದ ಕನಸು ಬೀಳುತ್ತೆ, ಓಕೆನಾ, ರಾತ್ರಿ ಹೊತ್ತು, ಆಗ ಚೂಲು ಜಾಸ್ತಿ ಆಗುತ್ತೆ, ಮಾರ್ನಿಂಗ್ ಮತ್ತೆ ಸರಿ ಹೋಗುತ್ತೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ಸರಿ ಹೋಗುತ್ತೆ. ಯಾಕೆ ಅಂತಂದರೆ ಕೆಲಸಕ್ಕೆ ಹೋಗ್ಬೇಕಲ್ಲ ಸ್ನೇಹಿತರೆ, ಅಡುಗೆ ಮಾಡಿಟ್ಟು ಕೆಲಸಕ್ಕೆ ಹೋಗ್ಬೇಕಲ್ಲ, ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ನೋಡಿ ಧಾರವಾಡದ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂದರೆ, ಬಡವರು ಇವರು, ಆದರೆ ಸರಿ ಅವರಿಗೆ ಆದರೆ ಒಂದು ಚಾನ್ಸ್ ಕೊಟ್ಟು ನೋಡಬಹುದು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಬಡವರಿಗಾದರೆ ಓಕೆ, ಒಂದು ಚಾನ್ಸ್ ಕೊಟ್ಟೇ ಬಿಡೋಣ, ಏನಾಗುತ್ತೆ ಅಂತ ಇಲ್ಲಿ. ಇನ್ನು ಟೈಮಿಂಗ್ಸ್ ಇರುತ್ತೆ, ಅಷ್ಟರೊಳಗೆ ದಿಂಗಿ ಸುಖ ಕೊಡಬೇಕು, ಇಲ್ಲ ಅಂದರೆ ಮನೆ ಕೆಲಸ ಎಲ್ಲ ನೀವೇ ಮಾಡಬೇಕಾಗುತ್ತೆ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಓಕೆನಾ. ಟೈಮಿಂಗ್ಸು ಬಹಳ ಇವರು ಶ್ರದ್ಧೆಯಿಂದ ನಡೆದುಕೊಳ್ತಾರೆ, ಆ ಒಂದು ಕಾರಣಕ್ಕೋಸ್ಕರ. ಇನ್ನು ಧಾರವಾಡ ಕಡೆಯವರು ಆದರೆ ತಟ್ಟಂತ ಓಕೆ ಮಾಡ್ತೀನಿ, ಯಾಕೆಂದರೆ ಅದು ಅವರ ಒಂದು ತವರೂರಾಗಿರುತ್ತೆ. ಇನ್ನು ನೋಡಿ, ಸೆನ್ನಂಪಟ್ಟಿ ವಿಲೇಜ್ ಹತ್ರ ಇವ್ರದ್ದೊಂದು ಲ್ಯಾಂಡ್ ಇದೆ ಸ್ನೇಹಿತರೆ, ನಿಯರ್ ಬೆಂಗಳೂರು ಸಿಟಿ. ಆ ಲ್ಯಾಂಡ್ ಸೈಜ್ 1.5 ಎಕರ್ಸು. ಟೈಪ್ ಬಂದ್ಬಿಟ್ಟು ಪಟ್ಟಾ ಲ್ಯಾಂಡ್ ಅಂತೇಳಿ, ಸೂಟಬಲ್ ಫಾರ್ ಫಾರ್ಮಿಂಗು ಮತ್ತು ಫಾರ್ಮ್ ಹೌಸ್ಗೆ ಮತ್ತು ಲೇಔಟ್ಗೆ ಒಂದು ಒಳ್ಳೆ ಲ್ಯಾಂಡ್ ಅಂತ ಹೇಳ್ಬೋದು. ಈ ಒಂದು ಲ್ಯಾಂಡು ಸ್ನೇಹಿತರೆ ಸೇಲ್ಗೆ ಇಟ್ಟಿದ್ದಾರೆ. ಕಾರಣ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಇಲ್ಲಿ ಹೇಳಿದ್ದೀನಿ ನಾನು. ರೋಡ್ ಅಕ್ಸೆಸ್ ಬಂದು 20 ಫೀಟ್ ರೋಡ್ ಫೇಸಿಂಗ್ ಸಿಗುತ್ತೆ ನಿಮಗೆ. ವಾಟರ್ ಸೋರ್ಸು ಬೋರ್ವೆಲ್ ಅವೈಲೇಬಲ್ ಇದೆ. ಡಾಕ್ಯುಮೆಂಟ್ಸ್ ಬಂದು ಕ್ಲಿಯರ್ ಟೈಟಲ್ ಮತ್ತು ಪಟ್ಟಾ ಆ್ಯಂಡ್ ಚಿಟ್ಟಾ ಅಪ್ಡೇಟೆಡ್ ಅಂತ ಇಲ್ಲಿ ಇರತಕ್ಕಂಥದ್ದು. ಓಕೆನಾ. ರೋಡ್ ಫೇಸ್ ನಿಮಗೆ 50 ಫೀಟ್ಗೆ ನಿಮಗೆ ರೋಡ್ ಫೇಸಿಂಗ್ ಸಿಗುತ್ತೆ. ಮತ್ತು ಬೋರ್ವೆಲ್ಲು ಇದೆ ಅಂತಂದರೆ ಏನು ಬೇಕಾದ್ರೆ ಬೆಳ್ಕೊಬೋದು. ಹೈಲೈಟ್ಸ್ ಬಂದ್ಬಿಟ್ಟು ನೋಡಿ, ಪೀಸ್ಫುಲ್ ಆಗಿರುತ್ತೆ, ಗ್ರೀನ್ ಫುಲ್ಲಾಗಿ, ಎವರ್ ಗ್ರೀನು ಎಲ್ಲ ಕಡೆನೂ. ಓಕೆನಾ. ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರೋದ್ರಿಂದ ಒಂದು ಒಳ್ಳೆ ಮುಂದೆ ಅನುಕೂಲತೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.